ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ಸರ್ಕಸ್ ನಡೀತಾ ಇದೆ. ಜೋಸೆಫ್ ವಿಜಯ್ಗೆ ಗವರ್ನರ್ ಹೇಳಿದ್ದೇನು ಹಾಗಾದ್ರೆ ಇವತ್ತಿನ ಆ ಒಂದು ಭೇಟಿಯಲ್ಲಿ ನ್ಯೂಸ್ 18 ನಲ್ಲಿ ಇನ್ಸೈಡ್ ಸ್ಟೋರಿ. ಎರಡನೇ ಬಾರಿ ಈ ಬಹುಮತ ಸಾಬೀತಾದ ನಂತರದಲ್ಲಿ ಅಂದ್ರೆ ಅತಿ ಹೆಚ್ಚಿನ ಸೀಟ್ಗಳು ಗಳಿಸಿದ ನಂತರದಲ್ಲಿ ವಿಜಯ್ ಗವರ್ನರ್ ಅವರನ್ನ ಭೇಟಿಯಾಗಿರುವುದು. ನ್ಯೂಸ್ 18 ನಲ್ಲಿ ಇನ್ಸೈಡ್ ಸ್ಟೋರಿ. ಗವರ್ನರ್ ಈ ಸಂದರ್ಭದಲ್ಲಿ ವಿಜಯ್ಗೆ ಹೇಳಿದ್ದೇನು ಹಾಗಾದ್ರೆ ಏನ್ ಹೇಳಿ ಕಳಿಸಿದ್ರು? ನೀವು 117 ಶಾಸಕರ ಬಹುಮತದ ಪತ್ರ ತಗೊಂಡು ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ ಗವರ್ನರ್. ಬಹುಮತ ತೋರಿಸಿದ್ರೆ ನಿಮಗೆ ಅವಕಾಶವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಲೋಕಭವನಕ್ಕೆ ಕರೆಯೋದಿಲ್ಲ, ಡೋಂಟ್ ವರಿ ಅಂತ ಹೇಳಿ ಕಳಿಸಿದ್ದಾರೆ. ಬಹುಮತವಿದ್ರೆ ನಿಮಗೆ ಸರ್ಕಾರ ರಚನೆಗೆ ಅವಕಾಶ ಇದೆ. 117 ಶಾಸಕರ ಬೆಂಬಲದ ಪತ್ರದ ಜೊತೆಗೆ ನನ್ನ ಬಳಿ ಬನ್ನಿ ಅಂತ ಟಿವಿಕೆಯ ಜೋಸೆಫ್ ವಿಜಯ್ಗೆ ಗವರ್ನರ್ ಸಂದೇಶವನ್ನ ಕೊಟ್ಟಿರೋದು, ಸೂಚನೆಯನ್ನ ಕೊಟ್ಟಿರೋದು. ಈಗಾಗಲೇ ಈ ಬಗ್ಗೆ ಚರ್ಚೆಯನ್ನ ಮಾಡಿ ವಿಜಯ್ ವಾಪಸ್ ಅವರ ಮನೆಗೆ ವಾಪಸ್ ಬಂದಿರೋದು. ಇವತ್ತೇ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿಬಿಡ್ತಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಆದರೆ ಬಹುಮತ ಸಾಬೀತುಪಡಿಸೋದಕ್ಕೆ ಬೇಕಾಗಿರುವಂಥದ್ದು 118 ಮ್ಯಾಜಿಕ್ ನಂಬರ್. ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರೋ ಹಿನ್ನೆಲೆಯಲ್ಲಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಸೊ ಅಲ್ಲಿಗೆ 117 ಮ್ಯಾಜಿಕ್ ನಂಬರ್ ಆಗುತ್ತೆ. 117 ಮ್ಯಾಜಿಕ್ ನಂಬರ್ ಪತ್ರದ ಜೊತೆಗೆ ಲೋಕಭವನಕ್ಕೆ ಬನ್ನಿ ಅಂತ ಈಗ ಸೂಚನೆ ಕೊಟ್ಟು ಕಳಿಸಿರೋದು. ಈ ಗವರ್ನರ್ ಸಂದೇಶ ಬೆನ್ನಲ್ಲೇ ಕಾನೂನು ಹೋರಾಟಕ್ಕೆ ವಿಜಯ್ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಕೋರ್ಟ್ಗೆ ಹೋಗೋದಕ್ಕೆ ಗವರ್ನರ್ ನಡೆ ವಿರುದ್ಧವಾಗಿ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕುವ ಬಗ್ಗೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಟಿವಿಕೆಯಿಂದ ದೊಡ್ಡ ಪಕ್ಷವಾದ್ರೂ ಸರ್ಕಾರ ರಚನೆಗೆ ಬಿಡ್ತಾ ಇಲ್ಲ ಅಂತ ಕೋರ್ಟ್ ಮೊರೆ ಹೋಗೋದಕ್ಕೆ ಅರ್ಜಿ ಹಾಕೋದಕ್ಕೆ ತಯಾರಿಗಳಾಗ್ತಾ ಇದೆ. ಈಗಾಗಲೇ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ. ಗವರ್ನರ್ ಭೇಟಿ ಬಳಿಕ ಫೋನ್ ಮೂಲಕವಾಗಿ ವಿಜಯ್ ಸಮಾಲೋಚನೆ ಮಾಡಿರುವುದು ಸಿಂಘ್ವಿ ಜೊತೆಗೆ. ಹಿರಿಯ ವಕೀಲರು ಅವಕಾಶ ಕೊಡದೇ ಇದ್ರೆ ಕಾನೂನು ಹೋರಾಟ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ತಮಿಳುನಾಡಲ್ಲಿ ಕೋರ್ಟ್ ಮೊರೆ ಹೋಗೋದಕ್ಕೆ. ಯಾಕಂದ್ರೆ ಇಂತಹ ಸಂದರ್ಭಗಳಲ್ಲಿ, ಇಂತಹ ಸಿಚುವೇಶನ್ಗಳಲ್ಲಿ ಅನೇಕ ಕಡೆಗಳಲ್ಲಿ ಹಲವು ಬಾರಿ ಅವಕಾಶವನ್ನ ಕೊಟ್ಟಿದ್ದು ಕೂಡ ಇದೆ. ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳಲ್ಲೇ ಅದಿದೆ ಅಂತ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದು ಗವರ್ನರ್ಗೆ ವಿಜಯ್ ಅವರು. ಆದರೆ ಗವರ್ನರ್ ಯಾವುದಕ್ಕೂ ಒಪ್ಪಿಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ. ಅವರು ಹೇಳಿದ್ದು ಒಂದೇ 117 ಸೀಟ್ಗಳ ಜೊತೆಗೆ ಬನ್ನಿ ಅಂತ. ಟಿವಿಕೆಗೆ ಡಿಎಂಕೆ ಕೂಡ ಬೆಂಬಲ ನೀಡುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಕಾಂಗ್ರೆಸ್ ಬಿಟ್ಟು ಉಳಿದ ಪಕ್ಷಗಳ ಜೊತೆ ಸ್ಟಾಲಿನ್ ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ಟಿವಿಕೆಗೆ ವಿಜಯ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿರೋದು. ಈಗ ಸಿಪಿಐಎಂ ವಿಸಿಕೆ ಸೇರಿ ಶಾಸಕರ ಜೊತೆ ಸಭೆ ಮಾಡ್ತಾ ಇದ್ದಾರೆ ಸ್ಟಾಲಿನ್. 3 ಪಕ್ಷಗಳ ಜೊತೆ ಸ್ಟಾಲಿನ್ ಸಭೆ ಆಗ್ತಾ ಇದೆ. ಡಿಎಂಕೆ ಓಕೆ ಅಂದ್ರೆ ಟಿವಿಕೆಗೆ 3 ಪಕ್ಷಗಳ ಬೆಂಬಲ ಇರುತ್ತೆ. ಅಸಾಧ್ಯತೆಗಳಿದೆ. ಸ್ಟಾಲಿನ್ ಸಭೆ ಮೇಲೆ ವಿಜಯ್ ಬೆಟ್ಟದಷ್ಟು ಕುತೂಹಲವನ್ನು ಇಟ್ಕೊಂಡಿದ್ದಾರೆ. ಏನ್ ಹೇಳಬಹುದು ಸ್ಟಾಲಿನ್ ಅಂತ. ಸ್ಟಾಲಿನ್ ಅವರು ಓಕೆ ಅಂದ್ರೆ ಉಳಿದಂತ ಈ ಚಿಕ್ಕ ಪುಟ್ಟ ಪಕ್ಷಗಳೇನಿದೆ ಅಂದ್ರೆ ಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಸಿಪಿಐಎಂ ಈ ಪಕ್ಷಗಳು ವಿಜಯ್ ಅವರಿಗೆ ಬೆಂಬಲವನ್ನ ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾವೆ ಅನ್ನೋ ಮಾಹಿತಿ ಇದೆ. ಸೊ ಇವತ್ತಿನ ಈ ಸಭೆ ಏನಿದೆ ಸ್ಟಾಲಿನ್ ಅವರ ಸಭೆ ಮೇಲೆ ಕೂಡ ಬಹಳಷ್ಟು ಕುತೂಹಲಕಾರಿ ವಿಚಾರಗಳು ಮೂಡ್ತಾ ಇದೆ. ಸೊ ಅಲ್ಲಿ ಏನ್ ನಿರ್ಧಾರ ಆಗಬಹುದು ಅನ್ನುವಂಥ ವಿಚಾರವಾಗಿ 3 ಪಕ್ಷಗಳ ಜೊತೆ ಸದ್ಯಕ್ಕೆ ಸ್ಟಾಲಿನ್ ಸಭೆ ಮಾಡ್ತಾ ಇದ್ದಾರೆ. ಟಿವಿಕೆಯ ವಿಜಯ್ ಬೆನ್ನಿಗೆ ನಿಂತಿದ್ದಾರೆ ಕಮಲ್ ಹಾಸನ್. ಸರ್ಕಾರ ರಚನೆಗೆ ವಿಜಯ್ ಪಕ್ಷಕ್ಕೆ ಆಹ್ವಾನಿಸಬೇಕು ಅಂತ ಹೇಳಿದರು. ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ ಕಮಲ್ ಹಾಸನ್. ಗವರ್ನರ್ಗೆ ಒತ್ತಾಯ ಮಾಡಿದ್ದಾರೆ ಅಂತ ಕಮಲ್ ಹಾಸನ್. ಇನ್ನು ಶಾಸಕರು ಪ್ರಮಾಣ ವಚನ ತಗೊಂಡಿಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅಪಮಾನ ಅಂತ ಹೇಳಿದ್ದಾರೆ ಕಮಲ್ ಹಾಸನ್. ಇದರ ಜೊತೆಗೆ ನಟ ಪ್ರಕಾಶ್ ರಾಯ್ ಕೂಡ ವಿಜಯ್ ಪರ ಬ್ಯಾಟ್ ಮಾಡಿದ್ದಾರೆ. ಅವರ ಮತ್ತು ಇವರ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಇಲ್ಲಿ ವಿಜಯ್ ಪರವಾಗಿ ಪ್ರಕಾಶ್ ರಾಯ್ ಮಾತನಾಡಿರುವುದು. ಗವರ್ನರ್ ವಿಳಂಬ ನೀತಿ ಅಸಹ್ಯಕರ ಅಂತ ಪ್ರಕಾಶ್ ರಾಯ್ ಉಲ್ಲೇಖ ಮಾಡಿದ್ದಾರೆ. ಅವರಿಗೆ ಅವಕಾಶವನ್ನು ಕೊಡಬೇಕು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಟಿವಿಕೆ ಇಂತಹ ಸಂದರ್ಭದಲ್ಲೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂತ ನೋಡ್ತಾ ಇರೋದು ಇದು ಅಸಹ್ಯಕರ ಆದಂತಹ ವಿಚಾರ ಅಂತ ಪ್ರಕಾಶ್ ರಾಯ್ ಬರೆದುಕೊಂಡಿದ್ದಾರೆ. ಕಮಲ್ ಹಾಸನ್ ಕೂಡ ಈ ಬಗ್ಗೆ ಬ್ಯಾಟ್ ಮಾಡಿದ್ದಾರೆ ವಿಜಯ್ ಪರವಾಗಿ.